ಸತೀಶ್ ಜಾರಕಿಹೊಳಿ ಈ ರೀತಿಯ ತೀವ್ರಗತಿಯಲ್ಲಿ ದೆಹಲಿಯಲ್ಲಿ ಕಾರ್ಯಾಚರಣೆಯನ್ನ 3 ದಿನಗಳ ಕಾಲ ಮಾಡಿದ್ದನ್ನ ಗಮನಿಸಿದಾಗ ಎಲ್ಲೋ ಒಂದು ಕಡೆ ಸಿಎಂ ಪಟ್ಟದ ಕನಸು ಹೊತ್ತಿದ್ದಂತ ಡಿ.ಕೆ. ಶಿವಕುಮಾರ್ ಆ ಕನಸಿನ ಒಂದು ಗಾವುದದಿಂದ ಬಹಳಷ್ಟು ದೂರ ಸರಿದ್ರೇನೋ. ಡಿ.ಕೆ. ಶಿವಕುಮಾರ್ ಟ್ರಬಲ್ ಶೂಟರ್, ಡಿ.ಕೆ. ಶಿವಕುಮಾರ್ ಕರ್ನಾಟಕದ ಸಂಪನ್ಮೂಲ ವ್ಯಕ್ತಿ. ಡಿ.ಕೆ. ಶಿವಕುಮಾರ್ ಅನ್ನ ಏನಾದರೂ ವಿಚಲಿತಗೊಳ್ಳಿಕ್ಕೆ ಬಿಟ್ರೆ ಅವರು ಬಿಜೆಪಿ ಕಡೆ ಹೊರಟರು ಅಂತಾದ್ರೆ ಹಿಮವಂತ್ ಬಿಸ್ವಾಸ್ ಆಯ್ತಲ್ಲ ಅಸ್ಸಾಂನಲ್ಲಿ, ಇಲ್ಲಿ ಡಿ.ಕೆ. ಶಿವಕುಮಾರ್ ಕೂಡ ಹಾಗೆ ಆಗಬಹುದೇ. ಒಂದೊಮ್ಮೆ ಕಾಂಗ್ರೆಸ್ ಏನಾದರೂ ನನಗೆ ಆತ್ಮಘಾತುಕ ಮಾಡಿತ್ತು, ವಚನ ಭ್ರಷ್ಟತೆಯಲ್ಲಿ ನನ್ನನ್ನ ಸಿಎಂ ಕುರ್ಚಿಗೆ ಕೂಡ್ರಿಸುವ ಬದಲು ನನ್ನನ್ನು ಅನಾಥವಾಗಿಸಿದ್ರೆ ಏನಕ್ಕೇನ ನಾನು ಬಿಜೆಪಿಯತ್ತ ಹೋಗಲೇಬೇಕು ಅನ್ನುವಂಥ ಒಂದು ದೃಢ ಸಂಕಲ್ಪವನ್ನು ಅವರು ಮಾಡಿದ್ರು. ಅದರಲ್ಲಿ ನೋ ಡೌಟ್. ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ಸಿನಿಂದಲೇ ಮತ್ತೆ ಮುಖ್ಯಮಂತ್ರಿ ಆಗುವ ತನ್ನ ಕನಸನ್ನ ಅದ್ಭುತವಾಗಿ ಚಿಗುರಿಸಿಕೊಂಡಿದ್ದಾರೆ. ಅವರು 99.9% ಅವರು ಕಾಂಗ್ರೆಸ್ಸಿನಿಂದಲೇ ಸಿಎಂ ಪಟ್ಟವನ್ನು ಅಲಂಕರಿಸಲಿದ್ದಾರೆ ಅನ್ನೋದು ಈ ಹೊತ್ತಿನ ಖಚಿತವಾದ ಮಾಹಿತಿ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಕೆಲವು ಬಾರಿ ನಾವು ಆ ಹೊತ್ತಿನ ಆ ಸಂದರ್ಭದ ಕೆಲವು ಡೆವಲಪ್ಮೆಂಟ್ಗಳನ್ನು, ಬೆಳವಣಿಗೆಗಳನ್ನು ಗಮನಿಸಿ ಈ ರಾಜಕೀಯದ ಒಟ್ಟು ಬೆಳವಣಿಗೆಯ ಅರ್ಥ ಈ ರೀತಿಯಲ್ಲಿ ಆಗಬಹುದು, ಇದರ ಪರಿಣಾಮ ಈ ರೀತಿಯಲ್ಲಿ ಘಟಿಸಬಹುದು, ಈ ನಾಯಕತ್ವಕ್ಕೆ ತೊಂದರೆ ಆಗಬಹುದು, ಇನ್ನೊಂದು ಪರ್ಯಾಯ ನಾಯಕತ್ವ ಹುಟ್ಟಿಕೊಳ್ಳಬಹುದು. ಈ ರೀತಿಯ ತರ್ಕಗಳನ್ನು ಮಾಡಿದಾಗ ಬಹುತೇಕವಾಗಿ ಅದು ಬದಲಾಗ್ತಾ ಹೋದಾಗ, ಅದು ವ್ಯತಿರಿಕ್ತಕ್ಕೆ ಹೋದಾಗ, ಅಥವಾ ಆ ಇಡೀ ಸೀನರಿಯೇ ಕಂಪ್ಲೀಟಾಗಿ ಅಡಿಮೇಲಾದಾಗ ನಮ್ಮ ಮಾತು, ನಮ್ಮ ತರ್ಕ, ನಮ್ಮ ಜಿಜ್ಞಾಸೆ ನಿಮಗೆ ಸಂಶಯವನ್ನು, ಒಂದು ರೀತಿಯ ಅತಾರ್ಕಿಕತೆಯನ್ನು ಹುಟ್ಟುಹಾಕೋದು ಸಹಜ. ಇತ್ತೀಚಿನ ದಿನಗಳಲ್ಲಿ ಬಹುತೇಕವಾಗಿ ಡಿ.ಕೆ. ಶಿವಕುಮಾರರ ಪ್ರಕರಣ, ಡಿ.ಕೆ. ಶಿವಕುಮಾರರು ಕುಂಭಮೇಳದಿಂದ ಆರಂಭಿಸಿದ ಕಟುವಾದ ಹಿಂದುತ್ವ, ಬಿಜೆಪಿಯೊಟ್ಟಿಗಿನ ಸಖ್ಯ, ಅವರ ಮಾತು, ಅವರ ನಡೆ, ಅವರ ನುಡಿ ಇವೆಲ್ಲವೂ ಒಂದು ರೀತಿಯಲ್ಲಿ ಕಾಂಗ್ರೆಸ್ಸಿನ ಕೈಕಮಾಂಡಿಗೆ ಎಲ್ಲೋ ಒಂದು ಕಡೆ ವಿರುದ್ಧವಾಗಿ ನಿಂತರೋ, ಸವಾಲನ್ನು ಹಾಕಿದರೋ, ನೀವು ಆಡಿದ ಮಾತಿನ ಪ್ರಕಾರ ನಡೆದುಕೊಳ್ಳದೇ ಇದ್ದರೆ ನನಗೊಂದು ಪರ್ಯಾಯ ದಾರಿ ಇದ್ದೇ ಇದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಸೂಚಿಸಿದ್ರಿಂದ ಅಲ್ಲಿಂದ ಅವರ ಒಂದು ಬೇರೆಯೇ ಆದಂಥ ಒಂದು ನಡೆ ನುಡಿ ಆರಂಭ ಆಯಿತು. ಬೇರೆಯ ಒಂದು ತರ್ಕ ಸಿದ್ಧಾಂತ. ಹಾಗಾದರೆ ಓತಪ್ರೋತವಾಗಿ ಸಂಸ್ಕೃತವನ್ನು, ಶಾಸ್ತ್ರ ಸಂಹಿತೆಯನ್ನು, ಪುರಾಣವನ್ನು, ಭಾರತದ ಅಸ್ಮಿತೆಯನ್ನು, ಸನಾತನ ಧರ್ಮವನ್ನು ಉಲ್ಲೇಖಿಸ್ತಾ ಒಂದು ಬೇರೆಯೇ ಆದಂಥ ಡಿ.ಕೆ. ಶಿವಕುಮಾರ್ ಕಾಣಿಸಿಕೊಂಡರು. ಆವಾಗ ಉತ್ಪನ್ನ ಆದದ್ದು ಡಿ.ಕೆ. ಶಿವಕುಮಾರ್ ಹಾಗಾದರೆ ಕಾಂಗ್ರೆಸ್ಸಿಂದ ಒಂದು ಕಾಲನ್ನು ಹೊರಗಡೆ ಇಟ್ಟರೆ ಅನ್ನುವ ಪ್ರಶ್ನೆ. ಸಿದ್ದು ಬಣ ಅದನ್ನು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿನ ಮೂಲ ಸಿದ್ಧಾಂತಕ್ಕೇ ಎದುರು ನಿಂತು ಮಾತಾಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ಹಿಂದುತ್ವ ಮತ್ತು ಸನಾತನ ಧರ್ಮದ ವಿರುದ್ಧವಾಗಿ ಈಜಾಡ್ತಾ ಇರುವಂಥ ಕಾಂಗ್ರೆಸ್ಸಿಗೆ ಇವರು ಬಿಜೆಪಿಯವರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಕುಂಭಮೇಳವನ್ನು ಹೊಗಳಿದರು, ಕುಂಭದ ಇಡೀ ವ್ಯವಸ್ಥೆಯನ್ನು ಹೊಗಳಿದರು, ನಮ್ಮ ಸನಾತನ ಧರ್ಮದ ಒಂದು ಹೆಗ್ಗಳಿಕೆಯನ್ನು ಹೊಗಳಿದರು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಸಾರ್ವತ್ರಿಕವಾಗಿ ಕಾಣಿಸಿಕೊಂಡ ರೀತಿ ಬೆಕ್ಕಸ ಬೆರಗಾಯಿತು. ಕಾಂಗ್ರೆಸ್ಸಿನಲ್ಲಿ ಒಂದು ದೊಡ್ಡ ಹುಯಿಲನ್ನೇ, ದೊಡ್ಡ ಹಲ್ಚಲನ್ನೇ, ದೊಡ್ಡದಾದಂಥ ಒಂದು ಬಿರುಗಾಳಿಯನ್ನೇ ಅದು ಬೀಸಲಿಕ್ಕೆ ಕಾರಣವಾಯಿತು. ಅದರ ನಂತರದ ಬೆಳವಣಿಗೆ ನಿಮಗೆ ಗೊತ್ತಿದೆ. ಅಧಿವೇಶನದಲ್ಲಿ ದಿಢೀರಾಗಿ ಹನಿ ಟ್ರ್ಯಾಪಿನ ಪ್ರಕರಣ, ಮಹಾನಾಯಕ ಅನ್ನುವಂಥ ಶಾಬ್ದಿಕವಾದಂಥ ವಿವರಣೆ, ಕೆ.ಎನ್. ರಾಜಣ್ಣ ಅದನ್ನು ಖಾಸಗಿಯಾಗಿ, ಅದನ್ನು ಕಾಂಗ್ರೆಸ್ಸಿನ ಒಳವಲಯದಲ್ಲಿ ಪ್ರಸ್ತಾಪ ಮಾಡಬೇಕಾದದ್ದನ್ನು
ವಿಧಾನಸೌಧದಲ್ಲೇ ಪ್ರಸ್ತಾಪ ಮಾಡಿದರು. ತನಗೆ ಮತ್ತು ತನ್ನ ಮಗನ ಮೇಲೆ ಹನಿ ಟ್ರ್ಯಾಪಿನ ದಾಳಿ 2-3 ಬಾರಿ ಆಗಿದೆ ಅನ್ನೋದನ್ನು ಇಡೀದಾಗಿ ವಿವರವನ್ನು ಕೊಟ್ಟರು. ಅದರ ಬಗ್ಗೆ ಈಗ ಹೆಚ್ಚು ಮಾತಾಡಬೇಕಾಗಿಲ್ಲ. ಆದರೆ ಹನಿ ಟ್ರ್ಯಾಪು ಒಂದು ನಿರ್ದಿಷ್ಟವಾದಂಥ ಹಿಂದುತ್ವದ ಪ್ರತಿಪಾದನೆ, ಮೋದಿ ಮತ್ತು ಅಮಿತ್ ಶಾದಿಂದ ಹಿಡಿದು ಎಲ್ಲರ ಭೇಟಿ, ಒಂದೇ ವೇದಿಕೆಯಲ್ಲಿ ಭೇಟಿ, ಯೋಗಿ ಆದಿತ್ಯನಾಥರಿಗೆ ಕುಂಭಮೇಳದ ಅದ್ಭುತವಾದಂಥ ಯಶಸ್ಸು ಮತ್ತು ವ್ಯವಸ್ಥೆಗಾಗಿ ಪತ್ರ ಬರೆದದ್ದು, ಆ ಪತ್ರವನ್ನು ಉತ್ತರ ಪ್ರದೇಶದ CM ಅವರ ಅಧಿವೇಶನದಲ್ಲಿ ಅದನ್ನು ಪ್ರಸ್ತುತಪಡಿಸಿದ್ದು, ಈ ಎಲ್ಲವೂ ಕೂಡ DK ಶಿವಕುಮಾರ್ಗೆ ಒಂದು ರೀತಿಯ ತ್ವರಿತವಾಗಿ ವಿರುದ್ಧವಾಗಿ ಕಾಣಿಸಿಕೊಳ್ಳಲಿಕ್ಕೆ ಆರಂಭ ಆಯಿತು. ಇದನ್ನು ಎನ್ಕ್ಯಾಶ್ ಮಾಡಲಿಕ್ಕೆ ಅಂತಲೇ ಪ್ರಾಯಶಃ DKಶಿ ಅವರನ್ನು ಹೊಡೆಯಲೇಬೇಕು. ಇವರು ಒಂದು ಕಾಲನ್ನು BJP ಇಟ್ಟಿದ್ದಾರೆ. ಅಧಿಕಾರಕ್ಕಾಗಿ DKಶಿ ಯಾವುದೇ ಎಕ್ಸ್ಟ್ರೀಮಿಟಿಗೂ ಹೋಗಬಹುದು. ಹಾಗಾಗಿ ಈ ಹನಿ ಟ್ರ್ಯಾಪಿನ ಪ್ರಕರಣವನ್ನು DKಶಿಯ ಕೊರಳಿಗೆ ಸುತ್ತಲಿಕ್ಕೆ ಪ್ರಯತ್ನ ನಡೆಯಿತು. BJPಯು ಒಂದು ರೀತಿ ಆಕ್ರಮಣಕಾರಿಯಾಗಿ ವರ್ತಿಸಿತು. KN ರಾಜಣ್ಣ ಮತ್ತು ಜಾರಕಿಹೊಳಿ ಜಂಟಿಯಾಗಿ ಇದಕ್ಕೆ ಕಾರ್ಯಾಚರಣೆಯನ್ನು ಮಾಡಿದರು. ಆದರೆ ಅದನ್ನು CID ಕೊಡಬೇಕು, CBI ಕೊಡಬೇಕು, ಇದೆಲ್ಲವೂ ನಡೀತು. ರಾಜಣ್ಣ ನನ್ನ ಹತ್ರ ದಾಖಲೆಗಳಿಲ್ಲ ಅಂತ ಒಂದು ಪುಂಗಿ ಬಿಡಲಿಕ್ಕೆ ಶುರು ಮಾಡಿದರು. ನಾಮಕಾವಸ್ಥೆಗೆ CIDಯ ತನಿಖೆಯನ್ನು ಮಾಡುವ ನಾಟಕವನ್ನು ಮಾಡಿತ್ತು ಸರ್ಕಾರ. ಆದರೆ CID ಹೋದಾಗ ರಾಜಣ್ಣ ತನ್ನಲ್ಲಿ ಯಾವುದೇ ದಾಖಲೆ ಇಲ್ಲ ಅನ್ನೋದನ್ನು ಘಂಟಾಘೋಷವಾಗಿ ಹೇಳಿದರು. ಅದನ್ನೇ ಗೃಹ ಸಚಿವರಿಗೆ ಬಂದು CID ಆಫೀಸರ್ಸ್ ಹೇಳಿದರು. ಅಲ್ಲಿಗೆ ತನಿಖೆ ನಾಟಕವೂ ಮುಗಿಯಿತು. ಮಹಾನಾಯಕನ ಕೊರಳಿಗೆ ಕಟ್ಟುವ ಕೆಲಸ ಎಲ್ಲಿಯೂ ಯಶಸ್ವಿ ಆಗಲಿಲ್ಲ. ಒಂದು ಹಂತದಲ್ಲಿ ದೆಹಲಿಯಲ್ಲಿ ಮತ್ತು ಕಾಂಗ್ರೆಸ್ಸಿನ ಒಳವಲಯದಲ್ಲಿ DK ಶಿವಕುಮಾರ್ ಅವರ ಹೆಸರನ್ನೂ ಪ್ರಸ್ತಾಪ ಮಾಡಲಾಯಿತು. ಅಲ್ಲಿಯವರೆಗೂ ಹೋಯಿತು. ಆದರೆ ಸ್ವತಃ ಖರ್ಗೆ ಅವರೇ ಸಿದ್ದರಾಮಯ್ಯನವರಿಗೇ ತಪರಾಕಿ ಹಾಕುವ ಹಾಗೆ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಇದು ಇಂಥ ಪ್ರಕರಣವನ್ನು ಪಕ್ಷದ ವೇದಿಕೆಯಲ್ಲೇ ಚರ್ಚಿಸಬೇಕಾಗಿತ್ತೆ ಹೊರತು ವಿಧಾನಸಭೆಯಲ್ಲ ಅಂತ. ಈ ರೀತಿ ನಡೀತಾ ಇತ್ತು. ನಾವೆಲ್ಲರೂ ಭಾವಿಸಿದೆವು, ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವಸರದ ಹೆಜ್ಜೆಯನ್ನಿಟ್ಟರೆ, ಈ ಹನಿ ಟ್ರ್ಯಾಪಿನ ಪ್ರಕರಣವನ್ನು ತನ್ನ ಹತ್ತನೇ ಎಳ್ಕೊಳ್ಳುವಂಥ ಕೆಲಸವನ್ನು ಮಾಡಿದರೆ, ಆ ಕಡೆ BJPಯು ಕೂಡ DK ಶಿವಕುಮಾರನ್ನು ಒಪ್ಪಿಕೊಳ್ಳುವ ಒಂದು ಹಂತವನ್ನು ಕೂಡ ಅವರು ತಪ್ಪಿಸಿಕೊಂಡ್ರೆ, ಸ್ವತಃ ಯಾಕೆಂದರೆ ಈ ಎಲ್ಲ ಪ್ರಕರಣದಿಂದ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋದರು. ದೆಹಲಿಗೆ ಹೋಗಿ ಹೈಕಮಾಂಡ್ಗೆ ಹೇಳಿದರು, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ DK ಶಿವಕುಮಾರ್ ಅವರನ್ನು ನೀವು KPCC ಅಧ್ಯಕ್ಷ ಸ್ಥಾನದಲ್ಲೂ ಮುಂದುವರಿಸುವಾಗಿಲ್ಲ ಮತ್ತು CM ಪಟ್ಟಕ್ಕೆ ಕೂಡ್ರಿಸುವ ಹಾಗೆ ಇಲ್ಲ. 50-60 ಶಾಸಕರು ನಾವು ರಾಜೀನಾಮೆ ಕೊಡ್ತೇವೆ, ನಾನು CM ಪಟ್ಟದ ಆಕಾಂಕ್ಷಿ ಅನ್ನೋದನ್ನು ವೇಣುಗೋಪಾಲು ಇಂಥವರಿಗೆಲ್ಲ ಹೇಳೋದ್ರ ಜೊತೆ ಸೈಡಿಗೊಂದು ಇರಲಿ ಅಂತ ಕುಮಾರಸ್ವಾಮಿಯನ್ನು ಭೇಟಿಯಾದರು, ದೇವೇಗೌಡರನ್ನು ಭೇಟಿಯಾದರು. ಅಲ್ಲಿಗೆ ಇನ್ನೊಂದು ಅಖಾಡ ಆರಂಭ ಆಯಿತು. ಸತೀಶ್ ಜಾರಕಿಹೊಳಿ ಈ ರೀತಿಯ ತೀವ್ರಗತಿಯಲ್ಲಿ ದೆಹಲಿಯಲ್ಲಿ ಕಾರ್ಯಾಚರಣೆಯನ್ನು 3 ದಿನಗಳ ಕಾಲ ಮಾಡಿದ್ದನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ CM ಪಟ್ಟದ ಕನಸು ಹೊತ್ತಿದ್ದಂಥ DK ಶಿವಕುಮಾರ್ ಆ ಕನಸಿನ ಒಂದು ಗಾವುದದಿಂದ ಬಹಳಷ್ಟು ದೂರ ಸರಿದ್ರೆ ಏನೋ, ಆ ಕನಸು ಅವರೇ ಸ್ವತಃ ಕೈಯಾರೆ ಕೊಂದುಕೊಂಡ್ರೆ ಏನೋ, ಈ DK ಶಿವಕುಮಾರರ ವಿರುದ್ಧವಾದ ಬಣ, ಸಿದ್ದು ಬಣ ಧ್ರುವೀಕರಣ ಆಗ್ತಾ ಇದೆಯೇನೋ. ಯಾಕೆಂತಂದರೆ ಸ್ವತಃ DK ಶಿವಕುಮಾರ್ ಹೆಸರ ಸಮೇತ ರಹಸ್ಯವಾದ ಪತ್ರ ಹೈಕಮಾಂಡಿಗೆ ಸಲ್ಲಿಸಲಾಯಿತು. ಸಿದ್ದು ಬಣ ಸಿಕ್ಕಾಪಟ್ಟೆ ಆತ್ಮವಿಶ್ವಾಸದಲ್ಲಿ ಕುಣಿಲಿಕ್ಕೆ ಆರಂಭ ಆಯಿತು. ಅದರ ಮಧ್ಯೆ ಅಧಿವೇಶನದಲ್ಲೂ ನಾನೇ 5 ವರ್ಷ CM ಅಂತಂದರು. ಒಂದು TV ಚಾನೆಲ್ನಿನ ಒಂದು ವಾರ್ಷಿಕ ಸಮ್ಮೇಳನದಲ್ಲಿ ನಾನೇ 2028ಕ್ಕೂ ಕೂಡ ನನ್ನ ನೇತೃತ್ವ ಮತ್ತು ನಾನೇ CM, ನಾನು ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದೇ ತೀರ್ತೇನೆ. ಈ ಎಲ್ಲ ಭಾಷಣಗಳು, ಮಾತುಗಳು ಬಂದವು. DK ಶಿವಕುಮಾರರನ್ನು ಸಂಪೂರ್ಣವಾಗಿ ಸಮಾಧಿ ಮಾಡುವಂಥ ಕೆಲಸಕ್ಕೆ ಸಿದ್ದು ಬಣ ಮುಂದಾಯಿತು. ಇಡೀ ಸಾರ್ವಜನಿಕ ವಲಯದಲ್ಲೂ ಚರ್ಚೆ ಆಯಿತು, ಮಾಧ್ಯಮಗಳಲ್ಲೂ ಚರ್ಚೆ ಆಯಿತು. ರಾಜಕೀಯ ವಿಶ್ಲೇಷಕರು ಹೇಳಿದರು, DK ಶಿವಕುಮಾರ್ ಇನ್ನೇನು
ಹೋಳಿಗೆ ಮುರಿದು ತುಪ್ಪಕ್ಕೆ ಬೀಳಬೇಕು ಅನ್ನುವಂಥ ಹಂತದಲ್ಲಿ ಎಲ್ಲೋ ಒಂದು ಕಡೆ ಆತ್ಮಘಾತುಕವಾದಂಥ ಈ ಹನಿ ಟ್ರ್ಯಾಪಿನ ಪ್ರಕರಣವನ್ನು ಮಾಡಿಕೊಂಡ್ರೇನೋ ಅನ್ನುವ ಹಂತಕ್ಕೂ ಬಂತು. ಆದರೆ ಡಿ ಕೆ ಶಿವಕುಮಾರ್ ತುಂಬ ನಗತ ಸರಳವಾಗಿ, ಸುಲಭವಾಗಿ, ಲೈಟಾಗಿ ಯಾರ್ಯಾರಿಗೆ ನ್ಯಾಯ ಬೇಕೋ ಅವರಿಗೆಲ್ಲ ಗೃಹ ಸಚಿವರು ನ್ಯಾಯ ಕೊಡ್ತಾರೆ ಅಂತ ಹೇಳಿದರು. ಈ ಬೆಳವಣಿಗೆಯ ನಂತರ ದೆಹಲಿಗೆ ಯಾವಾಗಲೂ ಸಿ ಎಮ್ಮು ಒಟ್ಟಿಗೆ ಹೋಗುವವರು ಪ್ರತ್ಯೇಕವಾದ ಪ್ರಯಾಣವನ್ನು ಮಾಡಿದರು. ಮತ್ತು ಡಿ ಕೆ ಶಿವಕುಮಾರ್ ಇದರ ಮಧ್ಯೆ 4% ಮೀಸಲಾತಿ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಸಂವಿಧಾನವನ್ನು ಬದಲಾಯಿಸಿ ಆದರೂ ಕೂಡ ನಾವು ಆ ಮೀಸಲಾತಿಯನ್ನು ಜಾರಿಗೆ ತರ್ತೇವೆ ಅಂತಂದರು. ತತ್ಕಾಲದಲ್ಲಿ ಅದೊಂದು ದೊಡ್ಡ ಬೆಳವಣಿಗೆ ಆಯಿತು. ಸಂಸತ್ ಭವನ ಸಭೆಯಲ್ಲೂ ಸಂಸತ್ತಿನ ಸಂದರ್ಭದಲ್ಲೂ ಅದು ಪ್ರಸ್ತಾಪ ಆಯಿತು. ಇಡೀ ದೇಶದ ಮಾಧ್ಯಮಗಳಲ್ಲಿ ದೊಡ್ಡ ಚರ್ಚೆಗೆ ಮುಂದಾದರು. ಬಿ ಜೆ ಪಿಯವರು ಬಹಳ ಆಕ್ರೋಶಭರಿತರಾಗಿ ಈ ಡಿ ಕೆ ಶಿವಕುಮಾರ್ರ ಟಿ ವಿ ಇಂಟರ್ವ್ಯೂವನ್ನು ಪ್ರಸ್ತಾಪ ಮಾಡಿದರು. ಆದರೆ ಅದು ನಿರೀಕ್ಷೆಯನ್ನು ಹುಟ್ಟಿಸಿದಷ್ಟು ಪ್ರಬಲವಾಗಿ ಬಿ ಜೆ ಪಿಯವರೂ ಮುಂದೆ ಮಾಡಿಲ್ಲ. ಅದು ಡಿ ಕೆ ಶಿಯವರ ತಲೆಗೆ ಅಷ್ಟಾಗಿ ಅದು ಕಟ್ಟಲ್ಪಟ್ಟಿಲ್ಲ. ಅಲ್ಲಿಗಲ್ಲಿಗೆ ಈಗ ಉತ್ತರ ಕನ್ನಡದ ಅನಂತಕುಮಾರ್ ಹೇಳಿದಂಥ ಸಂವಿಧಾನದ ಬದಲಿಸಲಿಕ್ಕೆ ನಾವು ಬಂದವರು ಅಂತ ಹೇಳಿದ ಮಾತಿನಷ್ಟು ಡಿ ಕೆ ಶಿವಕುಮಾರನ್ನ ಮಾತು ಅವರನ್ನು ಕಟ್ಟಿ ಹಾಕಿಲ್ಲ. ಈ ಮಧ್ಯೆ ಡೆಲ್ಲಿಗೆ ಹೋದರು. ಅರ್ಧ ಗಂಟೆ ಭೇಟಿ. ಇತ್ತೀಚಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿರಲಿಲ್ಲ. ರಾಹುಲ್ ಗಾಂಧಿಯನ್ನು ಅರ್ಧ ಗಂಟೆ ಭೇಟಿ ಅಂತ ಹೇಳಿದವರು 10ರಿಂದ 11:30ವರೆಗೆ 1.5 ತಾಸು ಸಿದ್ದರಾಮಯ್ಯನವರು ಭೇಟಿಯಾಗಿ ಬಂದರು. ಆ ಭೇಟಿಯಾಗಿ ಹೊರ ಬಂದಾಗ ಹೋಗುವಾಗ ಇದ್ದ ಉತ್ಸಾಹ ಇರಲಿಲ್ಲ. ಇದು ಅತ್ಯಂತ ಆಪ್ತ ಮೂಲದ ಸುದ್ದಿಯನ್ನು ನಿಮ್ಮೆದುರಿಡ್ತಾ ಇದ್ದೇನೆ ನಾನು. ಖಚಿತವಾದ ಮಾಹಿತಿ, 100ಕ್ಕೆ 100. ಸಿದ್ದು ಮುಖ ಕಂದಿತ್ತು. ಸಿದ್ದು ಹತಾಶರಾಗಿದ್ದರು, ಭರವಸೆ ಕಳ್ಕೊಂಡಿದ್ರು. KPCC ಅಧ್ಯಕ್ಷತೆ ಬದಲಾಗಬೇಕು, ಸಂಪುಟ ಪುನರ್ರಚನೆ ಆಗಬೇಕು, ಆಮೇಲೆ ನಾಗೇಂದ್ರನನ್ನು ವಾಪಸ್ ತೆಗೆದುಕೋಬೇಕು. ಈ ಎಲ್ಲ ಅಜೆಂಡದೊಟ್ಟಿಗೆ ರಾಹುಲ್ ಗಾಂಧಿ ಎದುರು ಕೂತಿದ್ರು. ಆದರೆ ನಿಮಗೆ ಹಿಂದೆ ನೆನಪಿದೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಲಿಕ್ಕೆ ಹೊರಟಾಗ ಡಿ ಕೆ ಶಿವಕುಮಾರು 136 ಸೀಟನ್ನು ತಂದ ಶ್ರಮ ನನ್ನದು, ಸಂಪನ್ಮೂಲ ನನ್ನದು, ಆದ್ದರಿಂದ ನಾನೇ CM ಆಗಬೇಕು ಅಂತ ಹೊರಟಾಗ ದೊಡ್ಡದಾಗಿ ಅದು ಒಂದು ವಿವಾದ ಆಯಿತು. ನಿಮಗೆಲ್ಲರಿಗೂ ಗೊತ್ತಿದೆ. ಆದರೆ ಕೊನೆಗೆ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಅಭಯದ ಮೇರೆಗೆ 2.5 ವರ್ಷದ ಅಧಿಕಾರದ ಒಂದು ಸಂಧಾನವನ್ನು ಡಿ ಕೆ ಶಿವಕುಮಾರ್ ಒಪ್ಪಿಕೊಂಡರು. ಈಗ ಅದೇ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿಯವರೇ ಡಿ ಕೆ ಶಿವಕುಮಾರ್ ಅವರನ್ನು ಕೈ ಹಿಡಿದು ಎತ್ತುತ್ತಾ ಇದ್ದಾರೆ. ಇದು ಫೈನಲ್ ನ್ಯೂಸ್. ಡಿ ಕೆ ಶಿವಕುಮಾರ್ ಟ್ರಬಲ್ ಶೂಟರ್. ಡಿ ಕೆ ಶಿವಕುಮಾರ್ ಕರ್ನಾಟಕದ ಸಂಪನ್ಮೂಲ ವ್ಯಕ್ತಿ. ಡಿ ಕೆ ಶಿವಕುಮಾರನ್ನು ಏನಾದರೂ ವಿಚಲಿತಗೊಳ್ಳಲಿಕ್ಕೆ ಬಿಟ್ಟರೆ ಅವರು BJP ಕಡೆ ಹೊರಟರು ಅಂತಾದರೆ, ಹಿಮವಂತ್ ಬಿಸ್ವಾಸ್ ಆಯ್ತಲ್ಲ ಅಸ್ಸಾಂನಲ್ಲಿ, ಕಾಂಗ್ರೆಸ್ಸಿನ ಕಟ್ಟಾಳು, ಅವರನ್ನು ನಿರ್ಲಕ್ಷ್ಯ ಮಾಡಿದ ಪರಿಣಾಮ ಏನಾಯಿತು? ಅವರು BJP ಬಂದರು. ಇವತ್ತು ಹಿಂದೂ ಧರ್ಮದ, ಸನಾತನ ಧರ್ಮದ ಒಂದು ಪ್ರಕಾಂಡ ಪಂಡಿತನಾಗಿ, ವಕ್ತಾರನಾಗಿ ಕಾಂಗ್ರೆಸ್ಸಿನ ಇಡೀ ಉದರವನ್ನೇ ಬಗೆತಾ ಇದ್ದಾರೆ ಅವರು. ಇಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಹಾಗೆ ಆಗಬಹುದೇ? ಅದು ಭಯ. ಇಲ್ಲದಿದ್ದರೆ ಸಿದ್ದರಾಮಯ್ಯನವರು ಮಾಸ್ ಲೀಡರು, ಅವರು ಅಹಿಂದ ನಾಯಕ, ಕರ್ನಾಟಕದಲ್ಲಿ ಒಂದು ಅರ್ಥದಲ್ಲಿ ಇಡೀ ಕಾಂಗ್ರೆಸ್ ಪಕ್ಷದ ಚುಂಬಕ ನೇತಾರ. ಇಂಥ ದೊಡ್ಡ ನೇತಾರರನ್ನೆಲ್ಲ ಕಳ್ಕೊಂಡಾಗ ಅಥವಾ ದೂರೀಕರಿಸಿದಾಗ, ನಿರ್ಲಕ್ಷ್ಯ ಮಾಡಿದಾಗ, ಅಧಿಕಾರದಿಂದ ಇಳಿಸಿದಾಗ, ಅದು ದೇವರಾಜ್ ಅರಸು ಇರ್ಬೋದು, ಪಾಟೀಲ್ ಇರ್ಬೋದು, ಯಾರೇ ಇರ್ಬೋದು, ವೀರೇಂದ್ರ ಪಾಟೀಲ್ ಇತ್ಯಾದಿ, ಆವಾಗೆಲ್ಲ ಕಾಂಗ್ರೆಸ್ಸು ಮಣ್ಣು ಮುಕ್ಕಿದೆ, ಕಾಂಗ್ರೆಸ್ಸು ಪೆಟ್ಟು ತಿಂದಿದೆ. ಆ ಜ್ಞಾನವೂ ಇದೆ. ಆದರೆ ಸಿದ್ದರಾಮಯ್ಯನವರ ರಾಜಕೀಯ ಜೀವನದ ಸಂಧಿಯೂ ಸಮೀಪಿಸ್ತಾ ಇದೆ. ಅದು ಗೊತ್ತಿದೆ ಹೈಕಮಾಂಡಿಗೆ. ಸಿದ್ದರಾಮಯ್ಯನವರನ್ನು ನಂಬಿಕೊಂಡು ವಯೋವೃದ್ಧರು ಜೀವನದ ಸಂಧ್ಯೆ ಇನ್ನು ಎಷ್ಟರ ವರ್ಷ ರಾಜಕಾರಣ ಮಾಡ್ಯಾರು. ಅದರಲ್ಲೂ ಈಗ ಇಲ್ಲಿ ಲೋಕಾಯುಕ್ತದ ರಿಪೋರ್ಟ್ ಆಗಿದೆ. ಆದರೆ ಇಡಿ
ಲೋಕಾಯುಕ್ತದ ಬಿ ರಿಪೋರ್ಟನ್ನು ಪ್ರಶ್ನಿಸಿದೆ ಹೈಕೋರ್ಟಲ್ಲಿ. ಅಲ್ಲಿಗಿರುವ ಅಡೆತಡೆಯನ್ನೆಲ್ಲ ಬದಿಗೆ ತಳ್ಳಿದೆ. ನಟೇಶ್ ಅವ್ರ ರಿಪೋರ್ಟ್ ಮೂಲಕ ಹೊಸತಾಗಿ ಈಗ ಇದೇ ಆಸ್ತಿ ಕಬಳಿಕೆಯ ಮೂಡಾ ಪ್ರಕರಣದಲ್ಲಿ CM ಕುತ್ತಿಗೆಗೆ ಉರುಳು ಹಾಕುವ ಎಲ್ಲ ಲಕ್ಷಣಗಳಷ್ಟೇ ಅಲ್ಲ, ಎಲ್ಲ ಸಿದ್ಧತೆಯೂ ಇಡಿ ಮಾಡಿಕೊಂಡಿದೆ. ಹಾಗಾಗಿ ಸಿದ್ದರಾಮಯ್ಯನವರು ಕೂಡ ಈ ಮೂಡಾ ಕೇಸಿನ ಇಡಿ ಉರುಳಿನಿಂದ ಇನ್ನಿಷ್ಟು ಬಿಗಿಯಾಗ್ತಾ ಇದ್ದಾರೆ. ಇನ್ನು ಸತೀಶ್ ಜಾರಕಿಹೊಳಿ ಕತೆ ಏನು ಅಂತ ಕೇಳ್ಬೋದು ನೀವು. ಸತೀಶ್ ಜಾರಕಿಹೊಳಿ ನಂಬಿದರೆ ಉತ್ತರ ಕರ್ನಾಟಕದಲ್ಲಿ ಓಕೆ, ಆದರೆ ಅವರು ಮಾಸ್ ಲೀಡರ್ ಅಲ್ಲ. ಇಡೀ ಇವರನ್ನು ಇವತ್ತು ಹಣಬಲದಿಂದ ಅವರು ಶಾಸಕರನ್ನು ಕೊಂಡ್ಕೋಬೋದು, ಆದರೆ ಕಾಂಗ್ರೆಸ್ಸಿನ ಭವಿಷ್ಯದ ದೃಷ್ಟಿಯಿಂದ ಅವರು ಮಾಸ್ ಲೀಡರು ಅಲ್ಲ, ಕ್ಲಾಸ್ ಲೀಡರು ಅಲ್ಲ, ಅಥವಾ ಇಡೀಯದಾಗಿ ಅಖಂಡ ಕರ್ನಾಟಕವನ್ನು ಪ್ರತಿನಿಧಿಸುವ ಲೀಡರು ಅಲ್ಲ. ಸಿದ್ದರಾಮಯ್ಯನವರು ಹೋಲಿಸಿದರೆ ಪರ್ಯಾಯ ಶಕ್ತಿ ಭಾಳ ಕಡಿಮೆ ಅಲ್ಲಿ. BJPಯಲ್ಲಂತೂ ನಾಯಕರೇ ಇಲ್ಲ ಬಿಡಿ, ಆದರೆ ಕಾಂಗ್ರೆಸ್ನಲ್ಲಿ ನಾಯಕರಿದ್ದಾರೆ, ಮಹಾನಾಯಕರು ಇದ್ದಾರೆ. ಆದರೆ ಇಡೀಯದಾಗಿ ಮಾಸ್ ಲೀಡರ್ಸ್ ಅಂತ ಬಂದಾಗ ಅಲ್ಲಿ ಸಿದ್ದರಾಮಯ್ಯ ಮತ್ತು DKಶಿ ಅವರು ಕಾಣಿಸ್ಕೊಳ್ತಾರೆ ಹೊರತು ಉಳಿದವರಷ್ಟಾಗಿ ಕಾಣಿಸ್ಕೊಳ್ತಾ ಇಲ್ಲ. ಆದ್ದರಿಂದಲೇ ಸೋನಿಯಾ ಗಾಂಧಿಯವರು ಯಾವುದೇ ಕಾರಣಕ್ಕೂ DK ಶಿವಕುಮಾರನ್ನು ಬಿಡುವ ಪ್ರಶ್ನೆನೇ ಇಲ್ಲ ಖಚಿತವಾಗಿ ಹೇಳಿದ್ದಾರೆ. ಪ್ರಿಯಾಂಕಾ ಗಾಂಧಿ ದನಿಗೂಡಿಸಿದ್ದಾರೆ. ಹಾಗಾಗಿಯೇ ರಾಹುಲ್ ಗಾಂಧಿಯವರು ಈಗ ಸಂಪುಟ ಪುನರ್ರಚನೆಯೂ ಇಲ್ಲ, KPCC ಅಧ್ಯಕ್ಷತೆಯ ಬದಲಾವಣೆ ಇಲ್ಲ, ಯಾರನ್ನು ಹೊರಗೆ ತರುವ ಒಳಗೆ ತರುವ ಹೊರಗೆ ಕಳಿಸುವ ಪ್ರಶ್ನೆಯೇ ಇಲ್ಲ, ಎಲ್ಲವೂ ಸ್ಟಾಪ್. ಸಿದ್ದರಾಮಯ್ಯನವರೇ, ನೀವು ನವೆಂಬರ್ ತಿಂಗಳಲ್ಲಿ ನಾವು KPCC ಅಧ್ಯಕ್ಷತೆಯನ್ನು ಬದಲಾಯಿಸೋಣ, ಸಂಪುಟವನ್ನು ಪುನರ್ರಚನೆ ಮಾಡೋಣ ಅಂತ ಹೇಳಿ ಕಳಿಸಿದ್ದಾರೆ. ಅದರ ಜೊತೆಗೆ ಒಂದು ಬಾಂಬನ್ನು ಹಾಕಿದ್ದಾರೆ. ನೀವು ಅರಸು ಅವರ ದಾಖಲೆಯನ್ನು ಮುರಿತೇನೆ ಅಂತ ಹೇಳಿದ್ದೀರಿ. ಎಸ್, ಮುರಿರಿ. ನವೆಂಬರ್ 31ಕ್ಕೆ 2.5 ವರ್ಷ ಪೂರೈಸ್ತೀರಿ. ಆವಾಗ ಅರಸು ಅವರ ದಾಖಲೆಯನ್ನು ಮುರಿತೀರಿ. ಇಲ್ಲಿಯವರೆಗೆ ನಿಮಗೆ ಯಾವುದೇ ಅಡ್ಡಿ ಆತಂಕವನ್ನು ನಾವು ಮಾಡಿಲ್ಲ. ನೀವು ಹೇಳಿದ್ದನ್ನೆಲ್ಲವನ್ನೂ ಕೇಳಿದ್ದೇವೆ. ಆದರೆ ನವೆಂಬರ್ ತಿಂಗಳಲ್ಲಿ CM ಕುರ್ಚಿಯನ್ನು ನೀವು ಬಿಡಲೇಬೇಕಾಗತ್ತೆ. ಯಾಕೆಂತಂದರೆ ಸೋನಿಯಾ ಗಾಂಧಿಯವರು ಮತ್ತು ಪ್ರಿಯಾಂಕಾ ಗಾಂಧಿಯವರು ಖಚಿತವಾಗಿ ಹೇಳಿದ್ದಾರೆ, DKಶಿ ಅವರಿಗೆ ಅಧಿಕಾರ ಹಸ್ತಾಂತರ ಸತ್ತಕ್ಕದ್ದು. DKಶಿ ಅವರು ಕುಂಭಮೇಳದಿಂದ ಅದರ ನಂತರದ ಬೆಳವಣಿಗೆಗಳನ್ನು ಅವರು ಮಾಡಿದ್ದು ಪ್ರಾಯಶಃ BJPಗೆ ಹೋಗ್ತಾರೆ ಅಂತ ನಾವೆಲ್ಲರೂ ಅದನ್ನು ಪ್ರತಿಪಾದಿಸಿದೆವು. ಯಾಕೆಂದರೆ ಅವರ ಒಟ್ಟು ಅಂಗ ಆಕಾರ ಆಯ ಹಾಗಿತ್ತು. ಆದರೆ ಅವರ ಉದ್ದೇಶ, ಒಂದೊಮ್ಮೆ ಕಾಂಗ್ರೆಸ್ ಏನಾದರೂ ನನಗೆ ಆತ್ಮಘಾತುಕ ಮಾಡಿತ್ತು, ಭ್ರಷ್ಟತೆಯಲ್ಲಿ ನನ್ನನ್ನು CM ಕುರ್ಚಿಗೆ ಕೂಡ್ರಿಸುವ ಬದಲು ನನ್ನನ್ನು ಅನಾಥವಾಗಿಸಿದರೆ ಏನಕ್ಕೇನ ನಾನು BJPಯತ್ತ ಹೋಗಲೇಬೇಕು ಅನ್ನುವಂಥ ಒಂದು ದೃಢ ಸಂಕಲ್ಪವನ್ನು ಅವರು ಮಾಡಿದ್ರು. ಅದರಲ್ಲಿ ನೋ ಡೌಟ್. ಅವರ ಆಪ್ತ ವಲಯವೇ ಇದು ಹೇಳಿದ್ದು. ಅದರ ಜೊತೆಗೆ 90% ಕಾಂಗ್ರೆಸ್ಸಿನಿಂದಲೇ CM ಆಗುವಂಥ ಎಲ್ಲ ಒಂದು ತಂತ್ರಗಳನ್ನು ಅವರು ಬಳಸಿದರು. ಅದರ ಇಡೀ ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡಿದರು. ಹುಕ್ ಆರ್ ಕ್ರುಕ್, ನೀವು ನನ್ನನ್ನು ನಂಬಿ ನಾನು ನಿಮ್ಮನ್ನು ನಂಬಿದ್ದೇನೆ, ನೀವು ನಂಬಿ ನನಗೆ ಮಾತು ಕೊಟ್ಟಿದ್ದೀರಿ, ಆ ಮಾತಿನ ಪ್ರಕಾರ ನಡ್ಕೊಳ್ಳಿ, ಅದಲ್ಲದೇ ಇದ್ದರೆ ನನಗೆ ಬೇರೆ ದಾರಿ ಇದೆ. ನೋ ಡೌಟ್, ಅಗತ್ಯವಿಲ್ಲ. ಮಹಾರಾಷ್ಟ್ರದ ಥರ ಒಂದು ದೊಡ್ಡ ಭೂಕಂಪವನ್ನು, ಒಂದು ದೊಡ್ಡ ಸುನಾಮಿಯನ್ನು ಎದುರಿಸಲಿಕ್ಕೆ ನಾನು ರೆಡಿ ಇದ್ದೇನೆ, ಅದೇನಾಗುತ್ತೆ ನೋಡ್ಬಿಡ್ತೇನೆ. ಇದನ್ನು ಹೈಕಮಾಂಡಿಗೆ ಅವರು ಚುರುಕು ಮುಟ್ಟಿಸುವ ಕೆಲಸವನ್ನು ಮಾಡಿದರು. ಹಾಗಾಗಿಯೇ DK ಶಿವಕುಮಾರನ್ನು ಬಿಟ್ಟುಕೊಟ್ರೆ ಏನಾಗತ್ತೆ ಅನ್ನುವಂಥ ಒಂದು ಸಮೀಕ್ಷೆ, ಒಂದು ಚರ್ಚೆ, ಸಂವಾದ ನಡೆಯಿತು. ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ಅದು ಹೊಡೆಯುವ ಶವಪೆಟ್ಟಿಗೆಯ ಕೊನೆ ಮೊಳೆ ಆಗತ್ತೆ ಅನ್ನೋದು ಖಂಡಿತವಾಗಿಯೂ ಸೋನಿಯಾ ಗಾಂಧಿ ಅಂಡ್ ಟೀಮಿಗೆ ಗೊತ್ತಾಯಿತು. ಸತೀಶ್ ಜಾರಕಿಹೊಳಿ ನಂಬಿಕೊಂಡ್ರೆ ಏನಾಗುತ್ತೆ, ಸಿದ್ದರಾಮಯ್ಯನವರ ಮುಂದುವರಿಸಿದ್ರೆ ಏನಾಗುತ್ತೆ, DKಶಿ ಅವರು ಮುನಿಸಿಕೊಂಡು DKಶಿ ಅವರು ಹೊರಗಡೆ ಕಾಲಿಟ್ಟರೆ ಏನಾಗುತ್ತೆ. ಈ ಎಲ್ಲ ಚರ್ಚೆಯಾದ ಪರಿಣಾಮ ಏನಕ್ಕೇನ DK ಶಿವಕುಮಾರನ್ನು ಮುಂದುವರಿಸೋದು, DK ಶಿವಕುಮಾರ್ ನವೆಂಬರ್ ಹೊತ್ತಿನಲ್ಲಿ ಅಧಿಕಾರ ಹಸ್ತಾಂತರವನ್ನು ಮಾಡಿಸೋದು,
ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ. ಸಿ ಎಂ ಆದಾಗಲೇ ಸಂಪುಟದ ಪುನರ್ರಚನೆ, ಕೆ ಪಿ ಸಿ ಸಿ ಅಧ್ಯಕ್ಷತೆಯ ಬದಲಾವಣೆ. ಕೆ ಪಿ ಸಿ ಸಿ ಅಧ್ಯಕ್ಷತೆ ಹಾಗಾದರೆ ಸತೀಶ್ ಜಾರಕಿಹೊಳಿ ಕೊಡ್ಬೋದೇ? ಸತೀಶ್ ಜಾರಕಿಹೊಳಿ ಮತ್ತು ಡಿ ಕೆ ಶಿ ಹಾವು ಮುಂಗುಸಿ ಹೇಗೆ ಕೊಡ್ತಾರೆ? ಅದಕ್ಕೂ ಒಂದು ಪರ್ಯಾಯ ಹೆಸರು ಖಂಡ್ರೆ ಅವರ ಹೆಸರು ಕೇಳಿಬರ್ತಾ ಇದೆ. ಹಾಗಾದರೆ ಸತೀಶ್ ಜಾರಕಿಹೊಳಿ ಏನು ಮಾಡ್ತಾರೆ? ಇಲ್ಲಿಯೂ ಬಿಸಿ ತುಪ್ಪವೇ. ಕಾಂಗ್ರೆಸ್ಸಿಗೆ ಇದು ಸುಖದ ಶಿವರಾತ್ರಿ ಅಲ್ಲ. ಸಿದ್ದರಾಮಯ್ಯನವರ ಬಿಟ್ಟಾಗ ಸಿದ್ದರಾಮಯ್ಯನವರ ತಂಡ ಮತ್ತು ಅದರ ಪ್ರತಿಕ್ರಿಯೆ ಏನಾಗುತ್ತೆ ಅಂತ. ಯಾಕೆಂದರೆ ಈಗ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ಬಂದ ಮೇಲೆ ಪ್ರತ್ಯೇಕವಾಗಿ ಭೇಟಿಯಾಗಿ ರಾಹುಲ್ ಗಾಂಧಿ ಅವರು ಹೇಳಿದ್ದೆಲ್ಲವನ್ನೂ ಕೇಳ್ಕೊಂಡು ಬಂದ ಮೇಲೆ ಅವರ ಟೀಮು ತಂಡ ಹೊಡೆದಿದೆ. ಅವರ ಟೀಮಿನ ಒಳಗಡೆ ಬಿರುಗಾಳಿ ಎದ್ದಿದೆ. ಮುಂದೇನು ಅನ್ನುವಂಥ ಪ್ರಶ್ನೆ ಬೃಹದಾಕಾರವಾಗಿ ಎದ್ದು ಕೂತಿದೆ. ಅದೇ ಡಿ ಕೆ ಶಿವಕುಮಾರ್ ಅತ್ಯಂತ ಸಾವಧಾನ ಚಿತ್ತರಾಗಿದ್ದಾರೆ. ನಗನಗ್ತಾನೆ ಮಾತಾಡ್ತಾ ಇದ್ದಾರೆ. ಅವರಿಗೆಲ್ಲವೂ ಗೊತ್ತು, ನಾನು ಉರುಳಿಸಿರುವ ದಾಳ ಅದು ಎಲ್ಲಿಗೆ ಬಂದು ಮುಟ್ಟುತ್ತೆ ಅನ್ನೋದು. ಖಚಿತವಾದ ಭರವಸೆಯೊಂದಿಗೆ ದೆಹಲಿಯಿಂದ ಡಿ ಕೆ ಶಿವಕುಮಾರ್ ವಾಪಸ್ಸಾದರೆ ಹೋದ ದಾರಿಗೆ ಸುಂಕ ಇಲ್ಲ ಅನ್ನುವಂಥ ಎಲ್ಲ ಭರವಸೆಗಳನ್ನು ಕಳ್ಕೊಂಡು ಪದತ್ಯಾಗಕ್ಕೆ ಸಿದ್ಧರಾಗಿ ಅನ್ನುವಂಥ ಒಂದು ಮಾನಸಿಕ ಸ್ಥಿತಿಗೆ ತಳ್ಳಿದ್ದಾರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸಿದ್ದು ಅವರನ್ನು. ಹಾಗಾಗಿ ಸಿದ್ದರಾಮಯ್ಯನವರು ಅತ್ಯಂತ ಒಳಗೊಳಗೆ ಕನಲಿದ್ದಾರೆ, ಅದರ ಹೊರಗಡೆ ಕುಂದಿದ್ದಾರೆ. ಅವರು ಬಿಟ್ಟುಕೊಡಲೇಬೇಕು ಸಿ ಎಂ ಪದವಿಯನ್ನು, ಬೇರೆ ದಾರಿಯೇ ಇಲ್ಲ ಅನ್ನೋದು ಹೈಕಮಾಂಡಿನ ಅಂಬೋಣ. ಹಾಗಾಗಿ ಈ ಹೊತ್ತಿನಲ್ಲಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಸಿನಿಂದಲೇ ಮತ್ತೆ ಮುಖ್ಯಮಂತ್ರಿ ಆಗುವ ತನ್ನ ಕನಸನ್ನು ಅದ್ಭುತವಾಗಿ ಚಿಗುರಿಸ್ಕೊಂಡಿದ್ದಾರೆ. ಅವರು 99.9% ಅವರು ಕಾಂಗ್ರೆಸ್ಸಿನಿಂದಲೇ ಸಿ ಎಂ ಪಟ್ಟವನ್ನು ಅಲಂಕರಿಸಲಿದ್ದಾರೆ ಅನ್ನೋದು ಈ ಹೊತ್ತಿನ ಖಚಿತವಾದ ಮಾಹಿತಿ. ಕೊನೆಗೂ ಡಿ ಕೆ ಶಿವಕುಮಾರ್ ತಾನು ಅಂದುಕೊಂಡದ್ದನ್ನು ಸಾಧಿಸಿಯೇ ತೀರಿದರು. ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರ ಭರವಸೆ, ಅವರು ಹೇಳ್ತಾ ಇದ್ರು, ನನಗೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಮೇಲೆ ನನಗೆ ನಂಬಿಕೆ ಇದೆ, ನನಗೆ ಕೊಟ್ಟ ಮಾತನ್ನು ಅವರು ಉಳಿಸ್ಕೊಳ್ತಾರೆ, ತಪ್ಪುವುದಿಲ್ಲ ಅನ್ನುವ ನಂಬಿಕೆ ಇದೆ, ಸೋನಿಯಾ ಗಾಂಧಿ ಅವರ ಮೇಲೆ ನನಗೆ ನಂಬಿಕೆ ಇದೆ ಅಂತ ಅವರು ಟಿ ವಿ ಸಂದರ್ಶನದಲ್ಲೂ ಹೇಳಿದರು. ನಾನು ವಿಚಲಿತನಾಗುವ ಪ್ರಶ್ನೆಯೇ ಇಲ್ಲ, ಕಾದು ನೋಡಿ ಅಂತ ಹೇಳಿದರು. ಎಲ್ಲ ಅಡೆತಡೆಗಳನ್ನು, ಎಲ್ಲ ಬಿರುಗಾಳಿಗಳನ್ನು, ಸ್ವಕೀಯರೇ ಕಾಂಗ್ರೆಸ್ಸಿಗನವರೇ ಮಾಡಿದಂಥ ಒಳಗಿನ ಸ್ಟ್ಯಾಬ್ಗಳನ್ನು, ಷಡ್ಯಂತ್ರಗಳನ್ನು ಎಲ್ಲವನ್ನು ಡಿ ಕೆ ಶಿ ಅವರು ತನ್ನ ಧೀಮಂತಿಕೆ ಮತ್ತು ತನ್ನದೇ ಆದಂಥ ನಿಶ್ಚಿತವಾದಂಥ, ನೀವು ಉಳಿಸ್ಕೊಳ್ಳೋದಾದರೆ ಉಳಿಸ್ಕೊಳ್ಳಿ, ಪಕ್ಷನಿಷ್ಠನಿದ್ದೇನೆ, ಪಕ್ಷದ ಆತ್ಯಂತಿಕವಾದಂಥ ಸಮಸ್ಯೆಗಳು ಆದಾಗ ನಾನು ನನ್ನ ರಾಜ್ಯದ್ದು ಹೊರ ರಾಜ್ಯದ್ದು ಅಂತ ಕೂಡ ನಾನು ನೋಡಿಲ್ಲ, ನಾನು ಅದನ್ನು ಬಗೆಹರಿಸ್ಕೊಟ್ಟಿದ್ದೇನೆ. ಸೋನಿಯಾ ಗಾಂಧಿ ಅವರು ಹೇಳಿದ ಪ್ರತಿಯೊಂದು ಮಾತನ್ನು ಶಿರಸಾವಹಿಸಿ ನಡೆಸ್ಕೊಟ್ಟಿದ್ದೇನೆ. ಅಧಿಕಾರ ನನ್ನದೇ ಹಂತಕ್ಕೆ, ನನ್ನದೇ ಒಂದು ಅಖಾಡದಲ್ಲಿ ಇದ್ದಾಗಲೂ ಕೂಡ ನಾನು ಅವತ್ತು ಹಠಗಟ್ಟಿದರೆ ಸಿದ್ದರಾಮಯ್ಯನವರಾಗೋ ಪ್ರಶ್ನೆ ಇರಲಿಲ್ಲ. ಆದರೆ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಸಿದ್ದರಾಮಯ್ಯನವರಿಗೆ ಅಧಿಕಾರವನ್ನು ಬಿಟ್ಟುಕೊಟ್ಟೆ. ನೀವೀಗ ಅಧಿಕಾರ ಹಸ್ತಾಂತರದ ಭರವಸೆ ಕೊಟ್ಟವರು, ನೀವೀಗ ಅದನ್ನು ಈಡೇರಿಸಿ. ಹಾಗಾಗಿ ಅಳದು ತೂಗಿ ಭೂತ ಭವಿಷ್ಯ ವರ್ತಮಾನ ಎಲ್ಲವನ್ನ ಯೋಚಿಸಿದಂಥ ಕಾಂಗ್ರೆಸ್ ಹೈಕಮಾಂಡ್ ಈ ಹೊತ್ತಿಗೆ ನವೆಂಬರ್ ಕ್ರಾಂತಿಗೆ ಪರಿಪೂರ್ಣವಾಗಿ ಸಿದ್ಧತೆಯನ್ನು ಮಾಡ್ತಾ ಇದೆ. ನವೆಂಬರ್ನಲ್ಲಿ ಡಿ ಕೆ ಶಿವಕುಮಾರ್ ಸಿ ಎಂ ಆಗುವಂಥ ಸುದ್ದಿ 100ಕ್ಕೆ 100 ಖಚಿತವಾಗ್ತಾ ಇದೆ. ಸಿದ್ದರಾಮಯ್ಯನವರ ಪದತ್ಯಾಗವು ಅಷ್ಟೇ ಪರ್ಸೆಂಟ್ನಲ್ಲಿ ಅಷ್ಟೇ ಖಚಿತವಾಗಿ ಈಗ ದೆಹಲಿಯಿಂದಲೇ ಅದು ಸುದ್ದಿ ಬಂದಿದೆ. ಸಿದ್ದು ಅವರ ಪದತ್ಯಾಗ ನಿಶ್ಚಿತ, ಡಿ ಕೆ ಶಿವಕುಮಾರ್ ಸಿ ಎಂ ಆಗುವುದು ಖಚಿತ. ರಾಜಕೀಯದಲ್ಲಿ ನಿರಂತರವಾಗಿ ನಾವು ಹೇಳ್ತಾ ಬಂದದ್ದು, ಎಲ್ಲರೂ ಹೇಳ್ತಾರೆ ಅದನ್ನು, ಯಾವ ಹೊತ್ತಿಗೆ ಏನು ಬೇಕಾದರೂ ಆಗ್ಬೋದು ಅಂತ. ಕಪ್ಪು ಕಾಗೆ ಬಿಳಿ ಕಾಗೆನೂ ಆಗುತ್ತೆ, ಬಿಳಿ ಕಾಗೆ ಕಪ್ಪು ಕಾಗೆನೂ ಆಗುತ್ತೆ. ಎಲ್ಲೆಲ್ಲ ಇದ್ದವರು, ಮೊದಲ ಬಾರಿ ಸಚಿವರಾದವರು, ಮೊದಲ ಬಾರಿ ಶಾಸಕರಾದವರೆಲ್ಲ ಬಿ ಜೆ ಪಿಯಲ್ಲಿ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಹಾಗಾಗಿ ರಾಜಕೀಯದ ಗಾಳಿ ಯಾವ ಹೊತ್ತಿನಲ್ಲಿ ಯಾವ ದಿಕ್ಕಿನಲ್ಲಿ ಬೀಸ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಕರ್ನಾಟಕದಲ್ಲಿ ಬಿ ಜೆ ಪಿಯ ಪಕ್ಷದ ಗಲಾಟೆಯೂ ಸುಖಕರವಾಗಿಲ್ಲ, ಆರೋಗ್ಯಕರವಾಗಿಲ್ಲ. ಯತ್ನಾಳ್ ಉಚ್ಚಾಟನೆಯ ನಂತರ
ಅದು ಎಲ್ಲೆಲ್ಲಿಗೂ ಹೋಗ್ತಾ ಇದೆ. ಅದರ ಮೊದಲಂತೂ ಅದಕ್ಕೆ ಅಪ್ಪ ಅಮ್ಮ ಅಂಗ ಆಕಾರ ಇರಲೇ ಇಲ್ಲ. ಇನ್ನು ಕಾಂಗ್ರೆಸ್ಸಿನ ಒಳಗಡೆ ಕೂಡ ಬಣ ರಾಜಕೀಯದ ಧೂಳೆಬ್ಬಿಸುವಂಥ ರೀತಿಯಲ್ಲಿತ್ತು. ಡಿ ಕೆ ಶಿ ಸಿದ್ದರಾಮಯ್ಯನವರ ಬಣ ಪಬ್ಲಿಕ್ಕಲ್ಲಿ ಗುದ್ದಾಡ್ಕೊಳ್ತಾ ಇತ್ತು, ಹೊಡೆದಾಡ್ಕೊಳ್ತಾ ಇತ್ತು. ಈ ಸಿ ಡಿ ಪ್ರಕರಣ ಇತ್ಯಾದಿ ಆದಮೇಲಂತೂ ಅದು ತಾರಕಕ್ಕೆ ಹೋಗಿತ್ತು. ಆದರೆ ಈಗ ಹೈಕಮಾಂಡ್ ಕೊನೆಗೂ ಸಿದ್ದರಾಮಯ್ಯನವರ ಪರವಾಗಿ ಡಿ ಕೆ ಶಿವಕುಮಾರ್ ಪರವಾಗಿ ಎರಡೂ ಪಕ್ಷದ ಒಪ್ಪುವಂಥ ನಿರ್ಣಯವನ್ನು ತೆಗೆದುಕೊಂಡಿದೆ ಅಂತಲೇ ಭಾವಿಸಬೇಕು. ಆದರೂ ಕೂಡ ಡಿ ಕೆ ಶಿ ಸಿ ಎಂ ಆದರೆ ಪಕ್ಷ ಒಡೆಯಲೂಬಹುದು, ಪಕ್ಷ ಚೂರಾಗಬಹುದು, ಪಕ್ಷದೊಳಗೆ ಘಟಸ್ಫೋಟವೂ ನಡೆಯಬಹುದು, ಏನೂ ಆಗಬಹುದು. ಅದನ್ನು ಹೈಕಮಾಂಡ್ ಹೇಗೆ ನಿಭಾಯಿಸ್ತದೆ ಅನ್ನೋದು ಈ ಹೊತ್ತಿನ ಸುದ್ದಿ. ಡಿ ಕೆ ಶಿವಕುಮಾರ್ ಮುಂದಿನ ಸಿ ಎಂ ಅನ್ನೋದು ಬಹುತೇಕವಾಗಿ ಖಚಿತ. ನಮಸ್ತೆ.